ನನ್ನ ಜೊತೆಗೆ ನಾಗಾರ್ಜುನ ಪ್ರಿ ಯೂನಿವರ್ಸಿಟಿ ಕಾಲೇಜ್ನ ಅಡ್ಮಿಷನ್ ಇನ್ಚಾರ್ಜ್ ಆಗಿರುವಂತಹ ಶ್ರೀನಾಥ್ ಬಾಬು ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಒಂದು ನ್ಯೂಸ್ ಫಸ್ಟ್ ಎಕ್ಸ್ಪೋ ಬಗ್ಗೆ ಶ್ರೀನಾಥ್ ಅವರು ಏನ್ ಹೇಳ್ತಾರೆ, ಅವರಿಗೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಬಂದಿದೆ, ಅದೆಲ್ಲವನ್ನು ಕೂಡ ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್ ಹೇಳಿ, ಹೇಗಿತ್ತು ಎಕ್ಸ್ಪೋ, ಯಾವ ರೀತಿಯಾದ ರೆಸ್ಪಾನ್ಸ್ ಸಿಕ್ಕಿದೆ ನಿಮ್ಗೆ? ನಮಸ್ತೆ ಮೇಡಮ್. ಸೊ ಇಲ್ಲಿ ನ್ಯೂಸ್ ಫಸ್ಟ್ ಮಾಡಿರ್ತಕ್ಕಂಥ ಒಂದು ಈ ಎಕ್ಸ್ಪೋಗೆ ತುಂಬ ಧನ್ಯವಾದಗಳು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಈ ವೇದಿಕೆಯಲ್ಲಿ ಸುಮಾರು ಒಂದು ಇನ್ಸ್ಟಿಟ್ಯೂಟ್ ಭಾಗಿಯಾಗಿವೆ. ಇದರಿಂದ ಮಕ್ಕಳಿಗೆ, ಇಲ್ಲಿ ಬಂದಿರ್ತಕ್ಕಂಥ ಮಕ್ಕಳಿಗೆ ಸುಮಾರು ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ದೇ ಫೀಲ್ ಹ್ಯಾಪಿ. ಸೊ ಕೆರಿಯರಲ್ಲಿ ಅವ್ರು ಏನು ಮಾಡಬೇಕು, ಇವಾಗ ಗೊಂದಲದಲ್ಲಿದ್ದಾರೆ ಮಕ್ಕಳು, ಏನು ತಗೋಬೇಕು, ಏನು ಮಾಡಬೇಕು ಅಂತ. ಕೆರಿಯರಲ್ಲಿ ಅವ್ರು ಏನು ಮಾಡಬೇಕು ಅಂತ ಒಂದು ಕ್ಲಾರಿಟಿ ಇಲ್ಲಿ ಮಕ್ಕಳಿಗೆ ಸಿಗ್ತಿದೆ. ತುಂಬ ಕ್ಲಾರಿಟಿ ಸಿಗ್ತಿದೆ ಮಕ್ಕಳಿಗೆ. ಇದು ಒಂದು ಅದ್ಭುತವಾದ ಒಂದು ವೇದಿಕೆ ಅಂತ ನಾವು ಹೇಳ್ಬೋದು. ಸೊ ಇಂಥದ್ದು ಇನ್ನೂ ಮಾಡ್ಬೇಕಂತ ನಾವು ನ್ಯೂಸ್ ಫಸ್ಟ್ ಅನ್ನ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಈಸ್ ಅ ಗುಡ್ ಒಂದು ಎಕ್ಸ್ಪೋ ಅಂತ ನಾನು ಹೇಳ್ತೀನಿ ಮೇಡಮ್. ನಾಗಾರ್ಜುನ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ಹೇಗೆ ಇದು ಬೇರೆ ಕಾಲೇಜ್ಗಳಿಗಿಂತ ಭಿನ್ನ ಮತ್ತು ಯಾವ ರೀತಿಯಾದಂತಹ ಫೆಸಿಲಿಟಿಗಳಿವೆ? ಎಸ್ ಮ್ಯಾಮ್, ನಾಗಾರ್ಜುನ PU ಕಾಲೇಜ್, ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಅನ್ನೋದು ಇದು ದೊಡ್ಡ ಇನ್ಸ್ಟಿಟ್ಯೂಟ್. ನಮ್ದು ಒಂದು 2 ಬ್ರಾಂಚಸ್ ಇದೆ, ಡೇ ಸ್ಕಾಲರ್ ಬ್ರಾಂಚಸ್ ಅಂಡ್ ಹಾಸ್ಟೆಲ್ ಬ್ರಾಂಚಸ್. ಒಂದು ನಮ್ದು ಡಿಗ್ರಿ ಕಾಲೇಜ್ ಇದೆ, ಎಂಜಿನಿಯರಿಂಗ್ ಕಾಲೇಜ್ ಇದೆ, ಆಸ್ ವೆಲ್ as PU ಕಾಲೇಜ್ ಇದೆ. ರೆಸಿಡೆನ್ಷಿಯಲ್ ಕಾಲೇಜ್ ಒಂದು ಚಿಕ್ಕಬಳ್ಳಾಪುರದಲ್ಲಿದೆ ನಮ್ದು, ಅಂಡ್ ಡೇ ಸ್ಕಾಲರ್ ಬ್ರಾಂಚಸ್ ಬಂದು ಯಲಹಂಕದಲ್ಲಿದೆ. ಬೇರೆ ಕಾಲೇಜುಗಳಿಗಿಂತ ವಿಭಿನ್ನ ಅಂದ್ರೆ ನಾಗಾರ್ಜುನ ಕಾಲೇಜಲ್ಲಿ ಎಲ್ಲಾ ಫೆಸಿಲಿಟೀಸ್ ಇದೆ. ಸೊ CET, ನೀಟು, IET, JEE ಮೇನ್ಸ್, JEE ಅಡ್ವಾನ್ಸ್ ಕೋಚಿಂಗ್ ಕೊಡ್ತೀವಿ ನಮ್ಮಲ್ಲಿ. ಇದರ ಜೊತೆಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ. ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಆಗ್ಬೋದು, ಇಲ್ಲ ಮಕ್ಕಳಿಗೆ ಊಟದ ವ್ಯವಸ್ಥೆ ಆಗ್ಬೋದು, ಸೊ ಮಕ್ಕಳಿಗೆ ಒಂದು ಎಜುಕೇಶನ್ ವ್ಯವಸ್ಥೆ ಆಗ್ಬೋದು. ನಮ್ಮ ಆಡಳಿತ ಎಲ್ಲ ಒಂದು ಅಚ್ಚುಕಟ್ಟಾದ ಒಂದು ಕ್ಯಾಂಪಸ್ ಅನ್ನು ನಮಗೆ ರೆಡಿ ಮಾಡಿಕೊಟ್ಟಿದೆ. ನಾವು ಅಲ್ಲಿ ಬಂದು ಪೇರೆಂಟ್ಸ್ನು ಅಷ್ಟೇ, ನಾವು ಅಲ್ಲಿ ಬಂದು ಕ್ಯಾಂಪಸ್ ನೋಡಿ ನಮ್ಮ ಒಂದು ಕಡೆ ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಸೈಟ್ ಆಗಿ ತಗೊಳ್ಳಿ ಅಂತ ಹೇಳಲ್ಲ, ಅಲ್ಲಿ ಬಂದು ನೋಡಿ ಜಾಯ್ನ್ ಆಗಿ ಅಂತ ನಾವು ಹೇಳ್ತೀವಿ ಮಕ್ಕಳಿಗೆ. ಎಜುಕೇಶನ್ ಎಕ್ಸ್ಪೋಗಳು ನಡೆಯುತ್ತೆ, ಆದ್ರೆ ಕೋಚಿಂಗ್ ಗುರು ಹೆಸರು ಹೇಳ್ದಂಗೆ ಅದೊಂಥರ ಡಿಫ್ರೆಂಟ್ ಆಗಿದೆ, ಕೋಚಿಂಗ್ ಗುರು ಅಂತ. ಈ ತರ ಎಕ್ಸ್ಪೋ ಎಲ್ಲಾದ್ರೂ ನೋಡಿದ್ರ? ಈ ತರ ಎಕ್ಸ್ಪೋ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ? ಎಸ್, ಎಲ್ಲಾ ಒಂದು ಇನ್ಸ್ಟಿಟ್ಯೂಟ್ಸ್ ಕೋಚಿಂಗ್ ಅನ್ನ ನಡೆಸ್ತವೆ, ಬಟ್ ಕೋಚಿಂಗ್ ಗುರು ಅನ್ನೋದು ಒಬ್ಬರೇ ಮಾಡಕ್ಕಾಗುತ್ತೆ. ದಟ್ ಈಸ್ ನ್ಯೂಸ್ ಫಸ್ಟ್ ಇಂದ ಆಗಿದೆ. ಅದು ತುಂಬಾ ಚೆನ್ನಾಗಿದೆ. ಇದು ಡಿಫ್ರೆಂಟ್ ಆಗಿದೆ ಮೇಡಮ್, ಇದು ಚೆನ್ನಾಗಿದೆ. ಇದಿಷ್ಟು ನಾಗಾರ್ಜುನ ಪ್ರಿ ಯೂನಿವರ್ಸಿಟಿ ಕಾಲೇಜ್ನ ಅಡ್ಮಿಷನ್ ಇನ್ಚಾರ್ಜ್ ನ್ಯೂಸ್ ಫಸ್ಟ್ ಜೊತೆಗೆ ಹೇಳ್ತಾ ಇದ್ದಂತಹ ಮಾಹಿತಿ. ನಮ್ಮ ಕಾಲೇಜಿನಲ್ಲಿರುವಂತಹ ಸೌಲಭ್ಯಗಳೇನು, ವಿಶೇಷತೆ ಏನು, ಹೇಗೆ ಇದು ಬೇರೆ ಕಾಲೇಜ್ಗಿಂತ ಭಿನ್ನವಾಗಿದೆ ಅನ್ನೋದನ್ನ ನ್ಯೂಸ್ ಫಸ್ಟ್ ಜೊತೆಗೆ ಹಂಚಿಕೊಳ್ತಾ ಇದ್ರು. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.